ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th ಇಂದ 10th ಗಂಟ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದನ್ನು ಆ ಒಂದು ಪಠ್ಯಪುಸ್ತಕದಲ್ಲಿ 10ನೇ ತರಗತಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. 6th ಇಂದ 10th ಗಂಟ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಸಂಪೂರ್ಣವಾಗಿ ನಾನು ಅನಾಲಿಸಿಸ್ ಮಾಡ್ತಾ ಬಂದಿನಿ, ಥಿಯರಿ ಚಾಪ್ಟರ್ಗಳು. ಆಮೇಲೆ ಏನು ಮಾಡೋಣ, ಒಂದೊಂದಾಗಿ ಪ್ರಾಕ್ಟಿಕಲ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಯಾಕೆಂದರೆ ಒಂದು ಪ್ರಾಕ್ಟಿಕಲ್ ಯಾಕೆ ತಿಳ್ಕೊಬೇಕಂದ್ರೆ ಯಾವ ಒಂದು ಗೇಮ್ಸಲ್ಲಿ ಯಾವ ಒಂದು ಸ್ಕಿಲ್ಗಳು ಬರ್ತವೆ ಅಂತ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಯಾಕೆಂದರೆ ಈ ಒಂದು ಸ್ಕಿಲ್ ಕೊಟ್ಬಿಟ್ಟು ಅಥವಾ ಈ ಒಂದು ಪದ ಕೊಟ್ಬಿಟ್ಟು ಈ ಒಂದು ಪದ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದಂತೆ ಈ ರೀತಿ ಪ್ರಶ್ನೆಗಳು ಬರ್ತವೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ನೂ ಸಹ ಏನು ಮಾಡೋಣ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈಗಿಷ್ಟು ಥಿಯರಿ ಹೇಳಿದ್ದೀನಿ ನಾನು ಇಲ್ಲಿ ಗಂಟ, ಅಂದರೆ 6th ಇಂದ 10th ಗಂಟ ತಾತ್ವಿಕ ವಿಭಾಗ ಮಾತ್ರ ಹೇಳಿದ್ದೀನಿ, ಪ್ರಾಕ್ಟಿಕಲ್ ಹೇಳಿದ್ದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಥಿಯರಿ ಮುಗಿಸಿದ ಮೇಲೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಇದು 13ನೇ ತರಗತಿ ಅಂದರೆ ಇಲ್ಲಿ ಎಲ್ಲ ಏನಾಯ್ತಂದರೆ ತಾತ್ವಿಕ ವಿಭಾಗ ಫುಲ್ ಕಂಪ್ಲೀಟ್ ಆಗಿರ್ತೈತೆ. ಆಮೇಲೆ ಇದು ಎರಡು ಆಗಿದ್ಮೇಲೆ ಪ್ರಾಕ್ಟಿಕಲ್ ಇದ್ದಾವೆ. 13ನೇ ಅಧ್ಯಾಯ ತಾತ್ವಿಕ ವಿಭಾಗ ಆಗಿದ್ಮೇಲೆ 2 ಪ್ರಾಕ್ಟಿಕಲ್ ಇದೆ. ಒಂದು ವಂದೇ ಮಾತರಂ, ಇನ್ನೊಂದು ಮನೋರಂಜನೆ ಆಟಗಳು ಅಂತೇಳಿ ಬರ್ತೈತೆ. ಅವೆರಡೂ ಕೂಡ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಥಿಯರಿಗೆ ಸಂಬಂಧಪಟ್ಟಂತಹ ಲಾಸ್ಟ್ ಒಂದು ಚಾಪ್ಟರು. ಅದಕ್ಕೋಸ್ಕರ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೋ ಅವರಿಗೆ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಏನೇನು ತಿಳ್ಕೊತೀವಿ ಅಂತಂದರೆ, ರಾಷ್ಟ್ರೀಯ ಭಾವೈಕ್ಯತೆ ಅರ್ಥ ತಿಳ್ಕೊತೀವಿ, ಅದರ ಮಹತ್ವ ತಿಳ್ಕೊತೀವಿ. ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ಮೇಲೆ ಏನು ಪ್ರಭಾವ ಬೀರ್ತಿದೆ ಆ ಅಂಶಗಳ ಬಗ್ಗೆ ತಿಳ್ಕೊತೀವಿ. ದೈಹಿಕ ಶಿಕ್ಷಣ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಇಷ್ಟು ಒಂದು ವಿಷಯಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸವಿವರಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅದರ ಅರ್ಥ ಏನು ಅಂತಂದರೆ, ಐಕ್ಯತೆ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು ಅಂದರೆ, ಒಂದು ವ್ಯವಸ್ಥೆಯ ವಿವಿಧ ಭಾಗಗಳು ಸಂಯೋಜನೆಗೊಂಡು ಅಂದರೆ ಒಟ್ಟುಗೂಡಿ ಅಖಂಡವಾಗಿರುವುದು. ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋದಕ್ಕೆ ನಾವು ಅಖಂಡತೆ ಅಥವಾ ಭಾವೈಕ್ಯತೆ ಅಂಥೇಳಿ ಕರಿತೀವಿ. ಐಕ್ಯತೆ ಸಾಧಿಸಬೇಕಾದರೆ ಒಂದು ವ್ಯವಸ್ಥೆಯ ಎಲ್ಲ ಭಾಗಗಳು ಪರಸ್ಪರ ಏನು ಮಾಡಬೇಕು, ಪೂರಕವಾಗಿ ಮತ್ತು ಸುಸಂಯೋಜನೆಗೊಂಡು ಕಾರ್ಯನಿರ್ವಹಿಸುವುದರೊಂದಿಗೆ ಅಖಂಡ ಕರ್ತೃಶಕ್ತಿತ್ವವನ್ನು ಪರಿಣಾಮಕಾರಿಯಾಗಿ ಮಾಡುವುದೇ ಆಗಿರ್ತೈತಿ. ಅಂದರೆ ಒಂದು ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಅದಕ್ಕೆ ಎಲ್ಲ ಅಂಶಗಳೇನಿರಬೇಕು, ಪೂರಕವಾಗಿ ಸಂಯೋಜನೆಯಿಂದ ಅಂದರೆ ಸುಸಂಬಂಧವಾಗಿ ಕಾರ್ಯನಿರ್ವಹಿಸೋದರೊಂದಿಗೆ ಅಖಂಡದ ಶಕ್ತಿಯನ್ನು ಏನು ಮಾಡಬೇಕು, ಒಟ್ಟುಗೂಡಿಸ್ಕೊಂಡು ಯಾವ ಒಂದು ಕೆಲಸ ಮಾಡ್ತೀವಿ ನಾವು ಪರಿಣಾಮಕಾರಿಯಾಗಿ, ಅದಕ್ಕೆಂತೇನು ರಾಷ್ಟ್ರೀಯ ಭಾವೈಕ್ಯತೆ ಅಂಥೇಳಿ ಕರಿತೀವಿ. ಈ ರೀತಿ ಐಕ್ಯತೆ ಸಾಧಿಸುವಾಗ ಪ್ರತಿಯೊಂದು ಭಾಗವು ಏನು ಮಾಡ್ತೈತೆ, ಅಖಂಡತೆಯೊಳಗೆ ಏನು ಮಾಡ್ತೈತೆ, ಗುರುತಿಸಿಕೊಳ್ಳುವುದರಲ್ಲಿ ಕೆಲವು ಏನು ಮಾಡ್ತೈತೆ ಅಂದರೆ ಮಾರ್ಪಾಡುಗಳನ್ನು ಮಾಡಿಕೊಳ್ತೈತೆ. ಆ ಒಂದು ಅಖಂಡದ ಲಕ್ಷಣಗಳನ್ನು ಕೂಡ ಅದೇನಿರ್ತೈತೆ ಹೊಂದಿರಬೇಕಾಗ್ತೈತಿ. ಆದರೆ ಪ್ರತಿಯೊಂದು ಭಾಗವು ಅದರೊಡನೆ ಖಂಡ ಅಂದರೆ ಬಿಡಿ ಬಿಡಿಯಾಗಿ, ಅಖಂಡ ಅಂದರೆ ಒಟ್ಟಾಗಿ ಅಂತ ಅರ್ಥ. ಅಖಂಡತೆಯೊಡನೆ ಐಕ್ಯವಾದರೂ ತನ್ನ ವೈಯಕ್ತಿಕತೆಯನ್ನು ಕಾಪಾಡಿಕೊಂಡು ತನ್ನ ಕಾರ್ಯಕ್ಷಮತೆ ಮತ್ತು ಕರ್ತೃತ್ವವನ್ನು ಏನು ಮಾಡ್ತೈತೆ, ಕರ್ತೃತ್ವ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತೈತೆ. ಅಂದರೆ ಒಂದು ವ್ಯವಸ್ಥೆಯ ಪ್ರತಿಯೊಂದು ಭಾಗವು ತಕ್ಕ ಮಟ್ಟಿಗೆ ತನ್ನ ವೈಶಿಷ್ಟ್ಯತೆಯನ್ನು ಹೊಂದಿದಾಗೂ ಅಖಂಡದ ಅವಿಭಾಜ್ಯ ಅಂಗವಾಗಿರುವುದಕ್ಕೆ ಏನಂತೇಳಿ ಐಕ್ಯತೆ ಅಂತೇಳಿ ಕರೆಸ್ಕೊಳ್ತೈತಿದು. ಹಾಗಾದರೆ ಭಾವೈಕ್ಯತೆ ಅಂದರೆ ಏನು ಅಂತಂದರೆ, ಇಲ್ಲಿ ಕೊಟ್ಟಿದ್ರು ಇನ್ನೊಂದು ಸ್ವಲ್ಪ, ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೆ ತಾವು ಸಮಾಜದ ಒಂದು ಅವಿಭಾಜ್ಯ ಅಂಗವೆಂಬ ಭಾವನೆ ಇರುವುದಾಗಿದೆ. ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ನಾವು ಒಂದು ಸಮಾಜದ ಅವಿಭಾಜ್ಯ ಅಂಗ ಅಂದರೆ ಒಂದು ಭಾಗ ಅಂತೇಳಿ ನಾವು ಏನಿಡಬೇಕು ಅನ್ನುವಂಥ ಭಾವನೆ ಆ ಒಂದು ಸಮಾಜದಲ್ಲಿರುವಂಥ ವ್ಯಕ್ತಿಗಳಲ್ಲಿ ಬರಬೇಕು. ಸಮಾಜದಲ್ಲಿಯ ಪ್ರತಿಯೊಬ್ಬ ವ್ಯಕ್ತಿಯು ತಾನಿರುವ ಸಮಾಜ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ರಾಷ್ಟ್ರದೊಳಗೆ ಏನು ಮಾಡಬೇಕು, ಗುರುತಿಸ್ಕೊಳ್ಬೇಕು. ಸಮಾಜದಲ್ಲಿರುವಂಥ ವ್ಯಕ್ತಿ ತನ್ನ ಸಮಾಜದಲ್ಲಿ, ತನ್ನ ರಾಜ್ಯದಲ್ಲಿ, ತನ್ನ ರಾಷ್ಟ್ರದಲ್ಲಿ ಇರಬೇಕು, ಗುರುತಿಸ್ಕೊಳ್ಬೇಕು. ಮತ್ತು ಆ ಸಮಾಜದ ಮೌಲ್ಯಗಳನ್ನು, ರೀತಿ ನೀತಿಗಳನ್ನು, ವರ್ತನೆಗಳನ್ನು ಮಾಡಬೇಕು, ತನ್ನದಾಗಿಸಿ ರೂಢಿಸ್ಕೊಳ್ಬೇಕು. ಅದಕ್ಕೆ ಅಂತೀವಿ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಅಂದರೆ ರಾಷ್ಟ್ರದಲ್ಲಿರುವಂತಹ ರಾಷ್ಟ್ರ, ರಾಜ್ಯ, ಸಮಾಜ ಪ್ರತಿಯೊಂದರಲ್ಲಿ ಕೂಡ ಒಳ್ಳೆಯವಂಥ ಗುಣಗಳನ್ನು ನೋಡಬೇಕು, ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಅದರಿಂದ ನಾವು ಭಾವೈಕ್ಯತೆಯಿಂದ ಬಾಳಕ್ಕೆ ಏನಾಗ್ತೈತೆ, ಸಾಧ್ಯ ಆಗ್ತೈತೆ. ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ವೈಯಕ್ತಿಕ ದೇಹದೃಶ್ಯಗಳಿದ್ದಾಗೂ ಸಾಮಾಜಿಕವಾಗಿ ಎಲ್ಲರೂ ಒಳಿತು ಏಳಿಗೆಗಾಗಿ ತನ್ನ ವೈಯಕ್ತಿಕ ಏಳಿಗೆ ಎಂಬ ಒಂದೇನಿರಬೇಕು, ಆಶಾಭಾವನೆ ಇರಬೇಕು. ಅಂದರೆ ನಮಗೆ ಪ್ರತಿಯೊಬ್ಬರಿಗೆ ಏನಿರ್ತೈತೆ, ವೈಯಕ್ತಿಕವಾಗಿ ಅವ್ರದ್ದು ದೇಹೋದ್ದೇಶಗಳು ಇರ್ತವೆ. ಆದರೆ ಸಮಾಜಕ್ಕೆ ಒಳಿತಿಗಾಗಿ ಕೆಲವೊಂದು ದೇಹೋದ್ದೇಶಗಳು ಸಮಾಜನೇ ಒಂದು ಏನು ಮಾಡ್ತೈತೆ, ರೆಡಿ ಮಾಡ್ತೈತೆ. ಆ ಒಂದು ಸಮಾಜದಲ್ಲಿರುವಂತಹ ನೀತಿ ನಿಯಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದರಿಂದ ಏನಾಗ್ತೈತೆ, ಸಮಾಜದಲ್ಲಿ ಏಳಿಗೆ ಆಗ್ಲಿಕ್ಕೆ ಏನಾಗ್ತೈತೆ, ಸಹಾಯಕ ಆಗ್ತೈತೆ ಅಂತ ಅರ್ಥ.
ಸಮಾಜವು ಕೇವಲ ವ್ಯಕ್ತಿಗಳಿಂದ ಮಾತ್ರವಾಗಿರದೆ ಅದರಲ್ಲಿ ಕುಲ, ಧರ್ಮ, ವರ್ಣ, ನಂಬಿಕೆ ವ್ಯಕ್ತಿಗಳಿಂದ ಮಾತ್ರವಾಗಿರ್ತದೆ. ವ್ಯಕ್ತಿಗಳಷ್ಟೇ ಇರದೆ ಅವ್ರ ಧರ್ಮ ಇರ್ತೈತೆ, ಅವ್ರ ಕುಲ ಇರ್ತೈತೆ, ಅವ್ರ ವರ್ಣ ಇರ್ತೈತೆ, ಅವ್ರ ನಂಬಿಕೆಗಳು ಮುಂತಾದವುಗಳ ಆಧಾರದ ಮೇಲೆ ಏನಾಗ್ತೈತಿ ಅನೇಕ ಸಮುದಾಯಗಳು, ಸಂಘಟನೆಗಳು, ಸಂಸ್ಥೆಗಳು, ಪಂಗಡಗಳು, ಕುಟುಂಬಗಳು ಏನಿರ್ತವೆ ಇತ್ಯಾದಿಗಳು ಇಲ್ಲಿ ಇರ್ತವೆ. ಒಂದೇ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಇರೋದಿಲ್ಲ, ಅವನ ಜೊತೆಗೆ ಸಮುದಾಯ ಇರ್ತೈತೆ, ಸಂಘಟನೆ ಇರ್ತೈತೆ, ಸಂಸ್ಥೆ ಇರ್ತೈತೆ, ಪಂಗಡ, ಕುಟುಂಬ ಇವೆಲ್ಲವೂ ಕೂಡ ಸೇರಿಕೊಂಡಿರ್ತೀವಿ ನಾವು ಭಾವೈಕ್ಯತೆ ಅಂತೇಳಿ ಕರಿತೀವಿ. ವಿಭಿನ್ನ ಸಂಪ್ರದಾಯಗಳೇನು ಮಾಡ್ತವೆ, ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಧ್ಯೇಯೋದ್ದೇಶಕ್ಕಾಗಿ ಮತ್ತು ಕಾರ್ಯನಿರ್ವಹಣೆಗಳನ್ನು ಸಮಗ್ರ ಸಮಾಜದ ಒಳಿತಿಗಾಗಿ ಅಥವಾ ಏಳಿಗೆಗಾಗಿ ಏನು ಮಾಡ್ತೀವಿ ಪೂರಕವಾಗಿ ರೂಪಿಸ್ಕೊಳ್ತವೆ. ತಮ್ಮ ತಮ್ಮ ಧ್ಯೇಯೋದ್ದೇಶ ಏನು ಮಾಡ್ತಾರಂದರೆ ಕೆಲವೊಂದು ಜನಗಳು ತಮ್ಮ ನಿರ್ವಹಣೆಗೆ ಅಥವಾ ಸಮಗ್ರ ಸಮಾಜದ ಒಂದು ಏಳಿಗೆಗೆ ಅಥವಾ ಅಭಿವೃದ್ಧಿಗೆ ಏನು ಮಾಡ್ತಾರೆ ಪೂರಕವಾಗುವಂತೆ ಕೆಲವು ನೀತಿ ನಿಯಮಗಳನ್ನು ರೂಪಣೆ ಮಾಡ್ತಾರೆ. ಸಮಾಜದ ಬಗ್ಗೆ ಪ್ರಜೆಗಳಲ್ಲಿ ಏಕರೂಪದ ಭಾವನೆಗಳು ಅವರ ಆಚಾರ ವಿಚಾರಗಳಲ್ಲಿ ಮತ್ತು ರೀತಿ ನೀತಿಗಳಲ್ಲಿ ಏನು ವ್ಯಕ್ತವಾಗ್ತೈತೆ ಅದಕ್ಕೆ ಏನಂತೀವಿ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಭಾವೈಕ್ಯತೆ ಅಂದರೆ ಏನಲ್ಲ, ಒಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದೇ ಒಂದು ಗುಟ್ಟಿನಿಂದ ಇರೋದು ಅಂತ ಅರ್ಥ. ಅನೇಕ ವಿಭಿನ್ನ ಸಮಾಜಗಳಿಂದ ರೂಪಿತವಾದಂತಹ ರಾಷ್ಟ್ರವು ಅಪಸರಣ ವೈಚಾರಿಕತೆಯಿಂದಲೇ ಪ್ರಗತಿ ಸಾಧಿಸ್ತಾ ಇರ್ತೈತೆ. ಅಂದರೆ ಡೈವರ್ಜೆಂಟ್ ಆರ್ ಲೆಟ್ರಲ್ ಥಿಂಕಿಂಗ್ ಅಂತ ಅರ್ಥ. ಐಕ್ಯತೆಯ ನೆಪದಲ್ಲಿ ವಿಭಿನ್ನ ವಿಚಾರಗಳನ್ನು ಹತ್ತಿಕ್ಕುವುದು ಸಮಾಜದ ಅಥವಾ ರಾಷ್ಟ್ರದ ಪ್ರಗತಿಗೆ ಮಾರಕವಾಗುವುದು. ಐಕ್ಯತೆ ಇದ್ದೀವಿ ಅಂದ್ರೆ ನಾವೆಲ್ಲರೂ ಒಟ್ಟಿದ್ದೀವಿ ಅಂಥೇಳಿ ಆ ಒಂದು ನೆಪ ಇಟ್ಕೊಂಡು ಏನು ಮಾಡಬಾರ್ದು, ನಾವು ಸಮಾಜದ ಅಥವಾ ರಾಷ್ಟ್ರದ ಪ್ರಗತಿಗೆ ಮಾರಕವಾದಂಥ ವಿಚಾರಗಳಲ್ಲಿ ನಾವು ಮಾಡೋಂಗಿಲ್ಲ. ಒಳ್ಳೆಯ ಒಂದು ಭಾವನೆಯಿಂದ ಏನು ಮಾಡಬೇಕು, ನಾವು ಸಂಘಟನೆಯನ್ನು ಮಾಡಬೇಕು. ಅದರಿಂದ ಸಮಾಜದಲ್ಲಿ ವೈವಿಧ್ಯತೆಯನ್ನು ಹಾಗೂ ವಿಭಿನ್ನ ವಿಚಾರಗಳನ್ನು ಪ್ರೋತ್ಸಾಹಿಸಬೇಕು. ನಾವು ಒಳ್ಳೆಯ ಭಾವನೆ ಇಟ್ಟುಕೊಂಡು ಸಮಾಜದಲ್ಲಿ ವಿಭಿನ್ನ ರೀತಿಯ ವಿಚಾರಗಳು, ಒಳ್ಳೆಯ ಒಂದು ಮೌಲ್ಯಗಳನ್ನು ಮಾಡಬೇಕು, ಸಮಾಜದಲ್ಲಿ ಬಿತ್ತರಿಸಬೇಕು. ಇಂಥ ಪ್ರವೃತ್ತಿ ಮನೋವೃತ್ತಿ ಪ್ರಜಾತಂತ್ರದ ಬುನಾದಿಯಾಗಿದೆ. ಪ್ರವೃತ್ತಿ ನಾವು ಮಾಡುವಂಥ ಕೆಲಸ ಆಗಿರ್ತೈತೆ, ಮನೋವೃತ್ತಿ ಅಂದರೆ ನಾವಿರುವಂತಹ ನಮ್ಮದು ಭಾವನೆ ಬಗ್ಗೆ ಇರ್ತೈತೆ. ಹಾಗಾಗಿ ಇವೆಲ್ಲ ಏನಿರಬೇಕಂದ್ರೆ ಪ್ರಜಾಪ್ರಭುತ್ವ ಒಂದು ಏಳಿಗೆ ಆಗಬೇಕು ಅಂತ ಒಂದು ಆಶಯ ಭಾವನೆಯನ್ನು ಇರಬೇಕಲ್ಲಿ. ಸಹನೆಯು ಭಾವೈಕ್ಯತೆಯ ಒಂದು ಏನಾಗಿರ್ತದೆ ಮೂಲಮಂತ್ರ ಆಗಿರ್ತೈತೆ. ಸಹನೆ ಇಂಪಾರ್ಟೆಂಟ್, ಪ್ರತಿಯೊಬ್ಬರ ಹತ್ರನೂ ಸಹನೆ ಇಂಪಾರ್ಟೆಂಟಾಗಿ ಇರಬೇಕು. ಅದು ನಮ್ಮದು ಏನು ಮಾಡ್ತೈತೆ ಮಾಡ್ಕೊಳ್ಳೋಕ್ಕೆ ಸಹಾಯಕ ಆಗ್ತದೆ. ದೇಶದ ಜನತೆಯು ತಮ್ಮ ಧಾರ್ಮಿಕ ನಂಬಿಕೆಗಳು, ಪಂಗಡ, ಭಾಷೆ ಮುಂತಾದ ಸಾಂಸ್ಕೃತಿಕ ಸಂಕುಚಿತ ಒಂದು ಗಡಿ ದಾಟಿ ನಾವೆಲ್ಲ ಒಂದು ಅನ್ನುವಂಥ ಒಂದು ಭಾವನೆ ಬರ್ತೈತಲ್ಲ, ಒಂದು ಅನ್ನುವಂಥ ಭಾಷಾ ವೈಶಲ್ಯ ಹೊಂದಿರ್ತೀವಲ್ಲ, ಅದಕ್ಕೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಅಂದರೆ ಒಟ್ಟಾಗಿ ಇರುವಂಥ ನಮ್ಮ ಭಾಷೆ, ನಮ್ಮ ಪಂಗಡ, ನಮ್ಮ ಸಂಸ್ಕೃತಿ ವಿವಿಧ ರೀತಿಯ ಸಂಸ್ಕೃತಿ ಇರ್ತವೆ, ಅವೆಲ್ಲನೂ ಮರೆತು ನಾವು ನಾಡಿನ ಜನ ಎಲ್ಲರೂ ಒಂದೇ ಎಂಬ ಭಾವನೆ ಬರ್ತೈತಲ್ಲ, ಅದಕ್ಕೇನಂತೀವಿ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಹಾಗಾದರೆ ರಾಷ್ಟ್ರೀಯ ಭಾವೈಕ್ಯತೆಯ ಮಹತ್ವ ಮತ್ತು ಅದು ಅವಶ್ಯಕತೆ, ಅದರ ಮಹತ್ವ ಏನು, ಅದು ನಮ್ಗೆ ಯಾಕೆ ಬೇಕು ಅಂತೀವಿ. ಪ್ರಜಾತಂತ್ರದಲ್ಲಿ ವಿಭಿನ್ನ ವಿಚಾರಗಳು ವೈವಿಧ್ಯತೆ ಅನಿವಾರ್ಯವಾಗಿರ್ತೈತೆ. ಏನಿರ್ತೈತೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಿಭಿನ್ನ ವಿಚಾರಗಳಿರ್ತವೆ, ವೈವಿಧ್ಯತೆ ಇರ್ತೈತೆ. ಆ ಒಂದು ಅಂಶಗಳ ಮಧ್ಯೆಯೂ ಅನಿವಾರ್ಯವಾಗಿರುವಷ್ಟೇ ಭಾವೈಕ್ಯತೆ ಕೂಡ ಅವಶ್ಯಕವಾಗಿರ್ತೈತೆ. ಅವು ಹೇಗೆ ನಮಗೆ ವಿಭಿನ್ನ ವಿಚಾರಗಳು ವೈವಿಧ್ಯತೆ ಎಷ್ಟು ಅನಿವಾರ್ಯವೋ ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ಕೂಡ ಅನಿವಾರ್ಯವಾಗಿರ್ತೈತೆ. ಅನ್ಯರ ಸಂಸ್ಕೃತಿ, ಸಂಪ್ರದಾಯ, ನಡೆ, ನುಡಿ, ರೀತಿ, ರಿವಾಜುಗಳು, ನಂಬಿಕೆಗಳು ಸಹಿಸುವುದು ಮತ್ತು ಅವುಗಳನ್ನು ಗೌರವಿಸುವುದು ರಾಷ್ಟ್ರೀಯ ಭಾವೈಕ್ಯತೆ ಆಗಿರ್ತೈತೆ. ಅನ್ಯರ ಅಂದರೆ ಬೇರೆದರ ನಡೆ, ನುಡಿ, ಅವರು ರಿವಾಜುಗಳು, ರೀತಿ ನೀತಿಗಳು, ನಂಬಿಕೆಗಳು ಇವೆಲ್ಲ ಕೂಡ ನಾವು ಸಹಿಸ್ಕೊಳ್ಬೇಕು. ಹಾಗೆ ಅವನು ಸಹಿಸ್ಕೊಂಡು ಅವ್ರನ್ನ ಕೂಡ ಗೌರವಿಸಬೇಕು. ಯಾಕೆಂದರೆ ಅವ್ರು ನಮ್ಮನ್ನು ಗೌರವಿಸ್ತಂದರೆ ಅವರಿಗೆ ನಾವು ಗೌರವಿಸಬೇಕು. ಈ ಮನೋಧರ್ಮವೇ ಪ್ರಜಾತಂತ್ರದ ಹೆಗ್ಗುರುತಾಗಿರುತ್ತೆ. ಒಬ್ಬರನ್ನು ಒಬ್ಬರು ಗೌರವಿಸುವುದು ಏನಾಗಿರ್ತೈತೆ, ಪ್ರಜಾಪ್ರಭುತ್ವದ ಒಂದು ಹೆಗ್ಗುರುತಾಗ್ತದೆ. ಅಂದರೆ ಅದೇ ಒಂದು ದೊಡ್ಡ ಆಶಯ ಹೊಂದಿದೆ ಅಂತ ಅರ್ಥ. ಸಹನೆ ಹಾಗೂ ಪರಸ್ಪರ ಗೌರವಗಳಿಂದ ವೈಯಕ್ತಿಕ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ಮಾನವ ಹಕ್ಕುಗಳಿಗೆ ಮಹತ್ವ ಬರ್ತೈತೆ. ನಾವು ಒಬ್ಬರೊಬ್ಬರನ್ನು ಏನು ಮಾಡ್ಬೋದು, ಸ್ವಾತಂತ್ರ್ಯಕ್ಕೆ ಅಥವಾ ಮಾನವ ಹಕ್ಕುಗಳಿಗೆ ಏನು ಮಾಡ್ತೈತೆ ಪರಸ್ಪರ ಮಹತ್ವ ಬರ್ತೈತೆ. ಸಹನೆ ಮತ್ತು ಪರಸ್ಪರ ಗೌರವದಿಂದ ವರ್ತಿಸಿದಾಗ. ರಾಷ್ಟ್ರೀಯ ಭಾವೈಕ್ಯತೆಯ ಇನ್ನೊಂದು ಲಕ್ಷಣ ಏನು ಅಂದರೆ ವಿಶ್ವಾಸ ಮತ್ತು ನಂಬಿಕೆಗಳು ಪರಸ್ಪರರ ಬಗ್ಗೆ ಇರುವಂಥ ಹೆದರಿಕೆ, ದ್ವೇಷ, ಸಂಶಯಗಳನ್ನು ಏನಾಗ್ತದೆ ದೂರ ಆಗ್ತೈತೆ. ರಾಷ್ಟ್ರದ ವಿವಿಧ ಭಾಷೆಗಳಲ್ಲಿ ಮತ್ತು ಧರ್ಮಗಳಿಗೆ ಸಂಬಂಧಿಸಿದ ಸಂಘ ಸಂಸ್ಥೆಗಳು ಪ್ರಜೆಗಳು ತಮ್ಮ ತಮ್ಮ ಧ್ಯೇಯೋದ್ದೇಶಗಳನ್ನು ಮತ್ತು ಆಚಾರ ವಿಚಾರಗಳನ್ನು ರಾಷ್ಟ್ರೀಯ ಧ್ಯೇಯೋದ್ದೇಶಗಳಿಗೆ ಪೂರಕವಾಗಿರುವಂತೆ ರೂಪಿಸಿಕೊಳ್ಳುವುದರಿಂದ ರಾಷ್ಟ್ರದ ದಕ್ಷತೆ ಮತ್ತು
ಕರ್ತೃತ್ವ ಶಕ್ತಿಯನ್ನು ಕೂಡ ಏನಾಗ್ತೈತಿ ಅಭಿವೃದ್ಧಿ ಆಗ್ತಾ ಇರ್ತೈತಿ. ವಿಭಿನ್ನ ವಿಚಾರಗಳು ವೈವಿಧ್ಯತೆಗಳು ಪರಿಚ್ಛಿನ್ನ ವೈಚಾರಿಕತೆಗೆ ಎಡೆ ಮಾಡಿಕೊಡ್ತೈತಿ. ಪರಿಚ್ಛಿನ್ನ ವೈಚಾರಿಕತೆಯ ಸಮಾಜದಲ್ಲಿ ಸೃಜನಾತ್ಮಕತೆಯನ್ನು ಪ್ರೋತ್ಸಾಹಿಸುವುದರಿಂದ ಸಮಾಜವು ಏನಾಗ್ತೈತಿ ಪ್ರಗತಿಯನ್ನು ಸಾಧಿಸ್ತೈತಿ. ಇದು ಸಮಾಜದಲ್ಲಿಯ ಭಾವೈಕ್ಯತೆಯಿಂದಲೇ ಸಾಧ್ಯವಾಗ್ತದೆ. ಸಮಾಜದಲ್ಲಿ ಭಾವೈಕ್ಯತೆ ಇದ್ದರೆ ಮಾತ್ರ ಇವೆಲ್ಲ ಸಾಧ್ಯ ಆಗ್ತದೆ. ಆದ್ದರಿಂದ ರಾಷ್ಟ್ರೀಯ ಭಾವೈಕ್ಯತೆ ಏನಾಗ್ತದೆ ರಾಷ್ಟ್ರದ ಪ್ರಗತಿಗೆ ಪೂರಕವಾಗ್ತದೆ. ನಾವು ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ಒಗ್ಗಟ್ಟಿದ್ದರೆ ಮಾತ್ರ ರಾಷ್ಟ್ರದ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕ ಆಗ್ತದೆ. ರಾಷ್ಟ್ರೀಯ ಭಾವೈಕ್ಯತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವ ಪ್ರಭಾವ ಬೀರ್ತವೆ ಅಂತೇಳಿ ನೋಡಿರಿ. ಸಾಂಸ್ಕೃತಿಕ ಅಂಶಗಳು. ರಾಷ್ಟ್ರದ ವಿವಿಧ ಸಮುದಾಯಗಳು ತನ್ನದೇ ಆದಂತಹ ಅಭಿವ್ಯಕ್ತಿ ಏನಿರ್ತವೆ ಹೊಂದಿರ್ತವೆ. ಅದು ಭಾಷೆ ಆಗಿರ್ಬೋದು, ಉಡುಗೆ ಆಗಿರ್ಬೋದು, ತೊಡುಗೆ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಊಟ, ಉಪಚಾರ, ರೀತಿ ನೀತಿಗಳು, ಧರ್ಮ ಸಂಪ್ರದಾಯಗಳು, ನಡೆ ನುಡಿ ನಂಬಿಕೆಗಳು ಇವೆಲ್ಲ ಏನಾಗ್ತವೆ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಒಂದು ಆಚಾರ ವಿಚಾರಗಳು ಇರ್ತವೆ. ಮುಂತಾದವರು ಸಮುದಾಯಕ್ಕೆ ಏನಾಗಿರ್ತವೆ ಭಿನ್ನವಾಗಿರ್ತವೆ. ಸ್ಥಳದಿಂದ ಸ್ಥಳಕ್ಕೆ ಕೂಡ ಭಿನ್ನವಾಗಿರ್ತವೆ. ಪ್ರತಿಯೊಂದು ಸಮಾಜದಲ್ಲಿಯೂ ವಿಭಿನ್ನವಾದ ನಂಬಿಕೆ ಉಳ್ಳವರಿರ್ತಾರೆ, ವಿಭಿನ್ನ ವಿಚಾರಗಳಿರ್ತಾರೆ, ವಿಭಿನ್ನ ಆಚಾರ ವಿಚಾರ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಸಮುದಾಯದಲ್ಲಿ ವಿಭಿನ್ನವಾದ ನಂಬಿಕೆಗಳು ಆಚಾರ ವಿಚಾರಗಳವರಾಗಿರ್ತಾರೆ. ಒಂದೇ ರಾಷ್ಟ್ರದಲ್ಲಿನ ಬೇರೆ ಬೇರೆ ಸಮುದಾಯದವರು, ಸಮಾಜದವರು, ಪ್ರದೇಶದವರು ತಮ್ಮ ಸಂಸ್ಕೃತಿ, ಧರ್ಮ, ಭಾಷೆ, ರೀತಿ ನೀತಿ ಶ್ರೇಷ್ಠ ಎಂಬ ಸಂಕುಚಿತ ಭಾವನೆ ಇರ್ತೈತಿ. ಈಗ ನಮ್ಮ ಪ್ರದೇಶದಲ್ಲಿ ಇದ್ದಿದ್ರೆ ನಮ್ಮ ಭಾಷೆನೇ ಶ್ರೇಷ್ಠ, ನಮ್ಮದೇ ಸಂಸ್ಕೃತಿ ಶ್ರೇಷ್ಠ, ನಮ್ಮ ಉಡುಗೆ ತೊಡುಗೆನೇ ಶ್ರೇಷ್ಠ, ನಮ್ಮ ನಡೆ ನುಡಿಯೇ ಶ್ರೇಷ್ಠ ಅಂತೇಳಿ ಎಲ್ಲರೂ ಪ್ರತಿಯೊಂದು ಪ್ರದೇಶದಲ್ಲಿರುವಂಥ ಜನರಿಗೆ ಅದೇನಿರ್ತೈತಿ ಇದ್ದೇ ಇರ್ತೈತೆ. ನಮ್ಮದಿದ್ರೆ ನಮ್ಮದೇ ಶ್ರೇಷ್ಠ, ನಮ್ಮದಿದ್ರೆ ನಿಮಗೆ ಶ್ರೇಷ್ಠ ಇರ್ತೈತೆ, ನಮಗೆ ಶ್ರೇಷ್ಠ ಇರ್ತೈತೆ. ಆ ರೀತಿ ಮನೋಭಾವನೆ ಇರ್ತೈತಿ ಪ್ರತಿಯೊಬ್ಬರಲ್ಲಿಯೂ ಇರ್ತೈತೆ. ಆದರೆ ಪ್ರತಿಷ್ಠೆ ಮತ್ತು ಅಹಂಕಾರಗಳೆಲ್ಲವೂ ಸಾಮಾಜಿಕ ರಾಷ್ಟ್ರೀಯ ಭಾವೈಕ್ಯತೆ ಮೇಲೆ ಏನು ಮಾಡ್ತೇವೆ ನಕಾರಾತ್ಮಕ ಪ್ರಭಾವ ಬೀರ್ತವೆ. ನಾವು ಶ್ರೇಷ್ಠ, ಅವ್ರದವ್ರದವ್ರು ಶ್ರೇಷ್ಠ ಅಂತಂದ್ರೆ ಏನಾಗ್ತವೆ ಅವರಿಬ್ಬರಲಿಂತ ಏನಾಗ್ತೈತೆ ಸಮಾಜದ ಅಥವಾ ರಾಷ್ಟ್ರದ ಮೇಲೆ ಏನಾಗ್ತೈತೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ನಮ್ಮದು ಎಷ್ಟು ನಾವು ಇಷ್ಟನೋ ಬೇರೆದವ್ರದ್ದು ಕೂಡ ಇರಬೇಕು, ಅಷ್ಟೇ ಇಷ್ಟಪಡಬೇಕು. ನಮ್ಮ ಒಂದು ಸಂಸ್ಕೃತಿ ನಮ್ಗೆ ಎಷ್ಟು ಮುಖ್ಯ ಆಗಿರ್ತೈತೆ ಅವ್ರ ಸಂಸ್ಕೃತಿನೂ ಅಷ್ಟೇ ಮುಖ್ಯವಾಗಿರ್ತೈತಿ. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡಬೇಕು ಎಲ್ಲ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಹೊಂದಿದ್ರೆ ಮಾತ್ರ ಏನಾಗ್ತೈತೆ ರಾಷ್ಟ್ರೀಯ ಒಂದು ಸಾಂಸ್ಕೃತಿಕವಾಗಿ ನಾವೇನು ಮಾಡ್ಬೋದು ಅಭಿವೃದ್ಧಿಯನ್ನು ಹೊಂದ್ಬೋದು. ಈಗ ಮಾನಸಿಕ ವಿಕಾಸದ ಅಂಶಗಳು. ಪ್ರತಿಯೊಂದು ಸಮಾಜದಲ್ಲಿ ಅಥವಾ ಸಮುದಾಯದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಪ್ರತಿ ಗುಂಪಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಾಗ್ತೈತೆ ಅವನಿಗೆ ದೊರಕುವಂಥ ಅವಕಾಶಗಳನ್ನು ಮಾನಸಿಕವಾಗಿ ಭಿನ್ನವಾಗಿರ್ತವೆ. ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಅವರವರಿಗೆ ಏನಾಗ್ತವೆ ಮಾನಸಿಕವಾಗಿ ಭಿನ್ನ ಅವಕಾಶಗಳಲ್ಲಿ ದೊರಕಿಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವನ ಜಾಣ್ಮೆಯ ಮಟ್ಟ ಆಗಿರ್ಬೋದು, ವಿಷಯ ಗ್ರಹಿಕೆ ಮಾಡಿಕೊಳ್ಳುವಂಥ ರೀತಿ ಆಗಿರ್ಬೋದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ರೀತಿಯಾಗಿರ್ಬೋದು, ಇವೆಲ್ಲ ಏನಿರ್ತವೆ ಭಿನ್ನವಾಗಿರ್ತವೆ. ಮಾನಸಿಕ ಅಂದರೆ ಭೌತಿಕ, ಅದು ಜ್ಞಾನದ ಆಧಾರದ ಮೇಲೆ ಇರ್ತೈತಿ ಈ ಅಂಶಗಳು. ಇಲ್ಲಿ ಪಟ್ಟಣ ನಿವಾಸಿಗಳಲ್ಲಿ ಮತ್ತು ಗ್ರಾಮ ನಿವಾಸಿಗಳಲ್ಲಿ ಇರ್ತದೆ ವಿಭಿನ್ನವಾದಂತಹ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತೀವಿ. ಇದು ಕೂಡ ರಾಷ್ಟ್ರದ ಪ್ರಜೆಗಳಿಗೆ ಏನಿರ್ತದೆ ಸಾಮರಸ್ಯ ತರಲಾರದು. ಅದರಿಂದ ರಾಷ್ಟ್ರದ ಎಲ್ಲ ಪ್ರಜೆಗಳು ಸಮಾನ ಅವಕಾಶ ಮಾಡಿಕೊಡುವುದು ಎಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಈ ರೀತಿ ಮಾನಸಿಕವಾಗಿ ಒಬ್ಬರು ಇಂಟೆಲಿಜೆಂಟ್ ಇರ್ತಾರೆ, ಒಬ್ಬರು ಸ್ವಲ್ಪ ಕೆಳಮಟ್ಟದಲ್ಲಿರ್ತಾರೆ. ಎಲ್ಲರನ್ನೂ ಕೂಡ ನಿಮಗೂ ಜೊತೆಗೂಡಿಸ್ಕೊಂಡು ಮಾನಸಿಕವಾಗಿ ವಿಕಾಸವನ್ನು ಹೊಂದಬೇಕು. ಈಗ ದೈಹಿಕ ಸ್ವರೂಪದ ಅಂಶಗಳು ಯಾವ ರೀತಿ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸ್ಬೋದು ನೋಡಿರಿ. ಎಲ್ಲ ಮಾನವರು ಸಮಗ್ರ ಸ್ವರೂಪದ ಒಂದೇ ಆಗಿರ್ತದೆ. ವಿವಿಧ ಕುಲದವರಾಗಿರ್ಬೋದು, ಭಿನ್ನ ಭೌಗೋಳಿಕ ಪ್ರದೇಶದವರಾಗಿರ್ಬೋದು, ವಿಕಾಸ ಹೊಂದಿರೋದ್ರಿಂದ ಮೇಲ್ನೋಟಕ್ಕೆ ಭಿನ್ನವಾಗಿ ಕಾಣ್ತೈತೆ. ಅವರು ದೈಹಿಕ ಆಕಾರ ಸ್ವರೂಪ ಬೇರೆ ಆಗಿರ್ತೈತೆ. ಒಂದು ಪ್ರದೇಶದಲ್ಲಿ ಒಬ್ಬರು ಕುಳ್ಳರಿದ್ದರೆ ಇನ್ನೊಂದು ಪ್ರದೇಶದಲ್ಲಿ ಅವರು ಹೈಟ್ ಆಗಿರ್ತಾರೆ. ಒಂದು ಪ್ರದೇಶದಲ್ಲಿ ಬಿಳಿಯರಿದ್ದರೆ ಒಂದು ಪ್ರದೇಶದಲ್ಲಿ ಕಪ್ಪಗಿರ್ತಾರೆ. ಈ ರೀತಿ ಇರ್ತಾರೆ. ಈ ಲಕ್ಷಣಗಳು ಆಯಾ ಸಮುದಾಯದ ಸದಸ್ಯರಲ್ಲಿ ಏನಾಗ್ತದೆ ಆನುವಂಶಿಕತೆಯಿಂದ ಬರ್ತವೆ. ಇಂತಹ ದೈಹಿಕ ಸ್ವರೂಪದಲ್ಲಿ ಭಿನ್ನತೆಯು ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಏನಾಗ್ತದೆ ಅಡ್ಡಿಯನ್ನುಂಟು ಮಾಡ್ತದೆ. ಆದರೆ ಎಲ್ಲ ಮಾನವರಲ್ಲಿ ನಡೆಯುವಂಥ ದೈಹಿಕ ಪ್ರಕ್ರಿಯೆಗಳು ಒಂದೇ ಆಗಿರ್ತವೆ. ಅವರೆಲ್ಲ ಬಣ್ಣ ಬೇರೆ ಆಗಿರ್ಬೋದು, ಅವ್ರದ್ದು ಉಡುಗೆ ತೊಡುಗೆ ಬೇರೆ ಆಗಿರ್ಬೋದು, ಆದರೆ ಏನಾಗಿರ್ತವೆ ಮಾನವರಲ್ಲಿ ನಡೆಯುವಂಥ ದೈಹಿಕ ಪ್ರಕ್ರಿಯೆ ಏನಿರ್ತಾವಲ್ಲ ಅವು ಏನಾಗ್ತವೆ ಒಂದೇ ರೂಪವನ್ನು ಹೊಂದಿರ್ತವೆ. ಎಲ್ಲರೂ ಜೀವನಕ್ಕಾಗಿ ಬೇಕಾಗುವಂಥ ಆಮ್ಲಜನಕ ಒಂದೇ ಇರ್ತೈತೆ, ಆಹಾರ ಒಂದೇ. ಅವ್ರು ಬೇರೆ ಆಹಾರ ತಿಂತಿರಬೇಕು, ಆದರೆ ಆಹಾರ ಬದುಕಬೇಕಾದ್ರೆ ಆಹಾರ ಇಬ್ಬರು ತಿನ್ನಲೇಬೇಕು, ನೀರು ಕುಡಿಲೇಬೇಕು. ಎಲ್ಲರೂ ಮೂಲ ಪ್ರವೃತ್ತಿಗಳು ಒಂದೇ ಆಗಿರ್ತವೆ. ಇವೆಲ್ಲ ಏನಾಗ್ತವೆ ಸಹಜವಾಗಿ ಬೇರೆ ಬೇರೆ ಪ್ರದೇಶದಲ್ಲಿದ್ದರೂ ಕೂಡ ಇವೆಲ್ಲ ಒಂದೇ ಆಗಿರ್ತವೆ. ಯಾವ ಕುಲದಲ್ಲಿಯೂ ಮೇಲು ಕೀಳು ಅಂತ ಇಲ್ಲ. ಮೇಲು ಕೀಳು ಅಂತ ಭಾವನೆ ಎಲ್ಲರಲ್ಲಿಯೂ ಬಂದಾಗ ಅದು ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆ ಸ್ವಲ್ಪ ಆಗ್ತದೆ.
ಮೇಲೆ ಕೀಳು ಮಾಡದೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಅಂತ ಬಂತು ಅಂದ್ರೆ ಅಲ್ಲಿ ಏನಾಗ್ತದೆ, ರಾಷ್ಟ್ರೀಯವಾಗಿ ನಾವು ಅಭಿವೃದ್ಧಿಯನ್ನು ಹೊಂದಬಹುದು. ಈಗ ಆರ್ಥಿಕ ಅಂಶಗಳು. ವ್ಯಕ್ತಿಗಳ ನಡುವೆ, ಸಮುದಾಯದ ನಡುವೆ ಆರ್ಥಿಕ ಭಿನ್ನತೆ ಏನು ಮಾಡ್ತೀವಿ ನಾವು ಕಾಣ್ತೀವಿ. ಅವರು ಪಡೆದಂಥ ಜೀವನ ಕೌಶಲ್ಯ ಮುಂತಾದವುಗಳನ್ನು ಏನಿರ್ತೈತಿ, ಆರ್ಥಿಕ ಕೌಶಲ್ಯ ಅವಲಂಬಿಸಿರ್ತೈತಿ. ಒಬ್ಬ ವ್ಯಕ್ತಿ ಹತ್ರ ಸ್ಕಿಲ್ ಚೆನ್ನಾಗಿದ್ರೆ ಏನಾಗ್ತೈತೆ, ಆರ್ಥಿಕವಾಗಿ ಸಬಲರಾಗಿರ್ಬೋದು. ಸ್ಕಿಲ್ ಇಲ್ಲಾದರೆ ನಾವೇನಾಗಲ್ಲ, ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿತೀವಿ. ವ್ಯಕ್ತಿಗಳು ಮತ್ತು ಸಮುದಾಯದಲ್ಲಿ ಆರ್ಥಿಕ ಒಂದು ಸಮಾನತೆ ರಾಷ್ಟ್ರೀಯ ಭಾವೈಕ್ಯತೆಗೆ ಏನು ಮಾಡ್ತದೆ, ತೊಡಕೊಂಡು ಮಾಡ್ತದೆ. ಅವರು ಮುಂಬರುವ ಒಂದು ಸಂತತಿಗಳ ಶಿಕ್ಷಣ, ಮಾನಸಿಕ ವಿಕಾಸ, ಅವರಿಗೆ ಸಿಕ್ಕಾಗಬಹುದಂತಹ ಅವಕಾಶಗಳ ಮೇಲೆ ಇದೇನು ಮಾಡ್ತೈತಿ, ಆರ್ಥಿಕ ಅಂಶಗಳು ಪ್ರಭಾವ ಬೀರ್ತವೆ. ಅದರಿಂದ ಬಡವರು ಶ್ರೀಮಂತರು ನಡುವಿನ ಆರ್ಥಿಕ ಅಂತರವನ್ನು ಕಡಿಮೆಗೊಳಿಸುವುದು ಸಮಾಜದ ಹೊಣೆಯಾಗಿರ್ತದೆ. ಇವಾಗ ಭೌಗೋಳಿಕ ಅಂಶಗಳು. ಮಾನವರು ರಾಷ್ಟ್ರದಾದ್ಯಂತ ಅಥವಾ ಜಗತ್ತಿನಾದ್ಯಂತ ವಿವಿಧ ಭೌಗೋಳಿಕ ಪ್ರದೇಶಗಳಲ್ಲಿ ಮಾಡ್ತಿದ್ದಾರೆ, ವಾಸಿಸ್ತಿದ್ದಾರೆ. ಅವರು ವಾಸಿಸುವ ಪ್ರದೇಶದ ತಮ್ಮ ವೈಯಕ್ತಿಕ ಸ್ವತ್ತು ಅಂತೇಳಿ ಅವರು ಭಾವಿಸ್ತಾರೆ. ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅದನ್ನೊಂದು ವೈಯಕ್ತಿಕ ಸ್ವತ್ತು ಅಂತೇಳಿ ಭಾವಿಸ್ತಾರೆ. ಅಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲಗಳೆಲ್ಲವೂ ಏನು ಮಾಡ್ತಾರೆ, ತಮಗಾಗಿ ಇದ್ದವು ಅಂತ ಅವ್ರ ಭಾವನೆ ಇರ್ತೈತೆ. ಮತ್ತು ಪರಕೀಯರ ಅತಿಕ್ರಮಣವನ್ನು ಅವ್ರು ಏನು ಮಾಡ್ತಾರೆ, ವಿರೋಧಿಸ್ತಾರೆ. ಒಂದು ರಾಷ್ಟ್ರದಲ್ಲಿ ಆಡಳಿತ ಅನುಕೂಲಕ್ಕಾಗಿ ಭೌಗೋಳಿಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಿದ್ರು ವಿಂಗಡಣೆ ಮಾಡ್ತಾರೆ. ಒಂದೇ ರಾಷ್ಟ್ರದ ವಿವಿಧ ರಾಜ್ಯದವರು ಪರಸ್ಪರ ಅತಿಕ್ರಮಣ ಮಾಡುವುದಿಲ್ಲ. ರಾಜ್ಯಗಳಿಗೆ ಗಡಿಗಳಿರ್ತವೆ, ಅದು ಕೇವಲ ಕಾಲ್ಪನಿಕ ಮಾತ್ರ. ರಾಷ್ಟ್ರದ ನೈಸರ್ಗಿಕ ಸಂಪನ್ಮೂಲಗಳು ಸಾರ್ವಜನಿಕ ಸ್ವತ್ತಾಗಿರ್ಬೋದು, ಸಾರ್ವಜನಿಕ ಆಸ್ತಿ ಆಗಿರ್ಬೋದು, ಅದರ ಮೇಲೆ ಎಲ್ಲರಿಗೆ ಏನಿರ್ತೈತಿ, ಹಕ್ಕಿರ್ತೈತಿ. ಯಾವ ಪ್ರದೇಶದವರಿದ್ದರೂ ಏನಾಗ್ತಿರ್ತಾರೋ ರಾಷ್ಟ್ರ ಒಂದೇ ಇರ್ತಂದ್ರೆ ಅದ್ರಾಗ ಎಲ್ಲರ ಮೇಲೆ ಹಕ್ಕಿರ್ತೈತಿ. ಆದರೆ ದುರುಪಯೋಗದಿಂದ ಏನು ಮಾಡ್ತಾರೆ, ಉಳಿದವರು ತಮ್ಮ ಅಧಿಕಾರದಿಂದ ಏನಾಗ್ತಾರೆ, ವಂಚಿತರಾಗ್ತಾರೆ. ದುರುಪಯೋಗ ಪಡಿಸ್ಕೊಂಡಿರ್ತಾರೆ, ಬೇರೆದವರಿಗೂ ಆ ಅಧಿಕಾರ ಸಿಗೋದಿಲ್ಲ. ನಮ್ಮ ಸಹ ನಾಗರಿಕರ ಹಕ್ಕು ಬಾಧ್ಯತೆಗಳನ್ನು ಕೂಡ ಏನು ಮಾಡಬೇಕು, ರಕ್ಷಣೆ ಮಾಡ್ಕೋಬೇಕು. ಇಂಥ ಮನೋಭಾವನೆಯಿಂದ ಮಾತ್ರ ಏನು ಮಾಡ್ಬೋದು, ರಾಷ್ಟ್ರೀಯ ಒಂದು ಭಾವೈಕ್ಯತೆಯನ್ನು ಸಾಧಿಸ್ಕೊಳ್ಬೋದು. ಈಗ ದೈಹಿಕ ಶಿಕ್ಷಣ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಇದು ಇಂಪಾರ್ಟೆಂಟ್ ಇದೆ. ದೈಹಿಕ ಶಿಕ್ಷಣ ಮತ್ತು ಯಾವ ರೀತಿ ರಾಷ್ಟ್ರೀಯ ಭಾವೈಕ್ಯತೆ ಇರಬೇಕು ಅಂಥೇಳಿ. ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳು ವಿವಿಧ ಮಟ್ಟಗಳಲ್ಲಿ ವಿವಿಧ ರೀತಿಯಿಂದ ವಿವಿಧ ಸಮುದಾಯದಲ್ಲಿ ಏನು ಮಾಡ್ತಾರೆ, ಭಾವೈಕ್ಯತೆಯನ್ನು ಉಂಟು ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ದೈಹಿಕ ಶಿಕ್ಷಣ. ಕ್ರೀಡೆಗಳಿಗೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಅವುಗಳ ಚಟುವಟಿಕೆ ಏನಾಗ್ತವೆ, ಸಾಧನಗಳಾಗಿರ್ತವೆ. ಕ್ರೀಡೆಗಳನ್ನು ಮತ್ತು ದೈಹಿಕ ಶಿಕ್ಷಣವನ್ನು ನಿರ್ವಹಣೆ ಮಾಡುವಂಥ ವ್ಯಕ್ತಿಗಳು ತಮಗೆ ತಿಳಿದೋ ಅಥವಾ ತಿಳಿಯದೆ ಏನು ಮಾಡ್ತಾರೆ ಅಂದರೆ ಸಮುದಾಯದ ಭಾವೈಕ್ಯತೆಗೆ ಅವರು ಪೂರಕವಾಗಿರ್ತಾರೆ. ತಿಳಿದೋ ಅಥವಾ ಗೊತ್ತಿಲ್ಲದೆ ಏನು ಮಾಡ್ತಾರೆ, ಅವರು ಸಮುದಾಯದ ಒಂದು ಭಾವೈಕ್ಯತೆಗೆ ಪೂರಕವಾಗಿರ್ತಾರೆ. ಕ್ರೀಡೆ ಮತ್ತು ದೈಹಿಕ ಶಿಕ್ಷಣ ವ್ಯಕ್ತಿಗಳು ಏನು ಮಾಡ್ತದೆ, ಭಾವೈಕ್ಯತೆಯನ್ನು ವಿಕಾಸಗೊಳಿಸುವಂತಹ ಒಂದು ಏನು ಮಾಡಿದ್ದಾರೆ, ಒಂದು ವಿಷಯ ಈ ರೀತಿ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ. ದೈಹಿಕ ಶಿಕ್ಷಣವು ಮಕ್ಕಳಲ್ಲಿ ಏನು ಮಾಡ್ತದೆ, ಸಾಂಸ್ಕೃತಿಕ ಐಕ್ಯತೆಯನ್ನು ಬೆಳೆಸ್ತದೆ. ಒಂದು ಶಾಲೆಯು ಮಕ್ಕಳಲ್ಲಿ ವಿವಿಧ ಧರ್ಮದವರು, ಸಂಸ್ಕೃತಿಯನ್ನು ಇದ್ದವರು ಇರ್ತಾರೆ. ಒಂದು ಶಾಲೆ ಇದೆ ಅಂದರೆ ಅಲ್ಲಿ ವಿವಿಧ ಧರ್ಮದವರು ಇರ್ತಾರೆ, ವಿವಿಧ ಸಂಸ್ಕೃತಿಯವರು ಇರ್ತಾರೆ. ಅವರೆಲ್ಲರೂ ಭಾಷಾ ಹಿನ್ನೆಲೆ ಒಂದೇ ಆಗಿದ್ದರೂ ಕೂಡ ಅವರೇನಿರ್ತಾರೆ, ಆಚಾರ ವಿಚಾರ ನಂಬಿಕೆ ಇರ್ತದೆ, ಬೇರೆ ಬೇರೆ ಆಗಿರ್ತದೆ. ಆದರೆ ದೈಹಿಕ ಶಿಕ್ಷಣ ವರ್ಗದಲ್ಲಿ ಶಿಕ್ಷಕನು ವಿದ್ಯಾರ್ಥಿಗಳು ವರ್ಗೀಕರಣ ಮಾಡುವಾಗ ಅಥವಾ ಶಾಲಾಂತರ್ಗತ ಸ್ಪರ್ಧೆಗಳಿಗೆ ನಿಲಯಗಳನ್ನು ರಚಿಸುವಾಗ ಅಥವಾ ಶಾಲೆಯ ಕ್ರೀಡಾ ತಂಡಗಳಿಗೆ ಆಯ್ಕೆ ಮಾಡುವಾಗ ಅವ್ರೇನು ಮಾಡಬೇಕಂದ್ರೆ ಆಯ್ದ ಮಾನದಂಡಗಳನ್ನು ಆಧರಿಸಿ ಮಾಡಬೇಕು. ಹೆಂಗೆ ಮಾಡಬೇಕಂದ್ರೆ ಉದಾಹರಣೆ ಹೇಳಬೇಕಂತಂದರೆ ಅವ್ರ ಎತ್ತರ ನೋಡಬೇಕು, ಅವ್ರ ತೂಕ ನೋಡಬೇಕು, ಇನ್ಯಾವುದೇ ದೈಹಿಕ ಸಾಮರ್ಥ್ಯ ಅವ್ರು ಏನು ಮಾಡಬೇಕು, ಮಾನದಂಡವಾಗಿ ಮಾಡಿಕೊಂಡು ಎಂಬುದವರು ವಿಂಗಡಣೆ ಮಾಡ್ಬೋದು. ಈ ರೀತಿ ಮಾಡಿದಾಗ ಮಕ್ಕಳೆಲ್ಲರೂ ಆಚಾರ ವಿಚಾರ ನಂಬಿಕೆಗಳೆಲ್ಲರೂ ಏನು ಮಾಡ್ತಾರೆ, ಕಡಿಗಣಿಸದಂತಾಗುವುದು. ಇದೇನು ಈ ರೀತಿ ಮಾಡಿದ್ರೆ ಇರುತ್ತೆ, ಅವ್ರ ಆಚಾರ ವಿಚಾರ ನಾವು ಅಲ್ಲಿ ಅವ್ರ ನಂಬಿಕೆಗಳು ಏನು ಮಾಡಲಾಗ್ತದೆ, ನಾವು ಅಲ್ಲಿ ಬಿಟ್ಕೊಟ್ಟಂತಾಗ್ತದೆ. ಅಂದರೆ ಅವರ ನಂಬಿಕೆಗಳು ಅಥವಾ ಧಾರ್ಮಿಕ ಆಚರಣೆಗಳು ಸಮಾನವಾಗುವವು. ಅದರಿಂದ ಮಕ್ಕಳು ತಮ್ಮಲ್ಲಿ ವಿವರಿಸುವಾಗ ಅಥವಾ ಸ್ಪರ್ಧಿಸುವಾಗ ತಮ್ಮ ಜಾತಿ ಮತ ಆಚಾರ ವಿಚಾರ ನಂಬಿಕೆಗಳೆಲ್ಲ ಏನು ಮಾಡಬೇಕಲ್ಲಿ ಬದಿಗಿಡಬೇಕು. ಅವೆಲ್ಲ ಇಲ್ಲಿ ತರಬಾರ್ದು. ಬದಿಗಿರಿಸಿ ತಮ್ಮ ಸಾಮರ್ಥ್ಯವನ್ನು ಆಧಾರವಾಗಿಟ್ಕೊಂಡು ಜಾತಿ ಧರ್ಮ ಆಚಾರ ವಿಚಾರ ಎಲ್ಲ ಬದಿಗೊತ್ತಿ ತಮ್ಮ ಸಾಮರ್ಥ್ಯ ಏನಿದೆಯೋ ಆ ಒಂದು ಸಾಮರ್ಥ್ಯ ಮೇಲೆ ನೋಡ್ಕೊಂಡು ವರ್ಗಾವಣೆ ಮಾಡ್ಕೋಬೇಕು. ಇದರಂತೆ ಮಕ್ಕಳು ತಮ್ಮ ತಂಡವನ್ನು ಏನು ಮಾಡ್ತಾರೆ, ಪ್ರತಿನಿಧಿಸಿ ಅಂತರ್ಶಾಲಾ ಕ್ರೀಡೆಗಳಲ್ಲಿ ಭಾಗವಹಿಸುವಾಗ ತಮ್ಮ ತಂಡದಲ್ಲಿ ಮಾತ್ರವಲ್ಲ ವಿವಿಧ ಪ್ರದೇಶದ ತಂಡಗಳಲ್ಲಿಯೂ ಕೂಡ ತಮ್ಮಂತೆಯೇ ಸಾಮರ್ಥ್ಯದ ಆಧಾರದ ಮೇಲೆ ಏನು ಮಾಡ್ತಾರೆ, ಅಲ್ಲಿ ಕ್ರೀಡಾಪಟುಗಳು ಬರ್ತಾರೆ ಅನ್ನುವಂಥ ಅರಿವು ಮಕ್ಕಳಲ್ಲಿ ಇರಬೇಕು. ಇದರಿಂದ ಮಕ್ಕಳು ತಮ್ಮ ಶಾಲೆಯಲ್ಲಿರುವಂತಹ ಸಮುದಾಯದಲ್ಲಿ ಕೂಡ ಭಿನ್ನ ಆಗಿರ್ತಾರೆ. ತಮ್ಮ ಶಾಲೆಯಲ್ಲಿ ಹೆಂಗಿರ್ತಾರೋ ಅವರು ತಮ್ಮ ಸಮುದಾಯದಲ್ಲಿ ಕೂಡ ಅವರು ಭಿನ್ನ ಆಗಿರ್ತಾರೆ. ಅದ್ಯಾಗೂ ಎಲ್ಲರೂ ತಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ಏನಾಗ್ತಾರೆ, ಆಯ್ಕೆಯಾಗಿರ್ತಾರೆ ಎಂದು ತಿಳಿತಾರೆ. ಇಲ್ಲಿ ಯಾವುದೇ ಜಾತಿ ಭೇದ ಯಾವುದು ಮಾಡಿ ಆಚರಣೆ ಮಾಡಲ್ಲ, ಅಂದರೆ ಆಯ್ಕೆ ಮಾಡಲ್ಲ. ಅಲ್ಲಿ ಏನು ಮಾಡ್ತಾರೆ, ತಮ್ಮ ಸಾಮರ್ಥ್ಯದ ಮಕ್ಕಳ ಸಾಮರ್ಥ್ಯದ ಮೇಲೆ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ತಮ್ಮ ಜಾತಿ ಮತ ವಿಚಾರ
ಆಚಾರ ನಂಬಿಕೆಗಳೆಲ್ಲವೂ ತಮ್ಮ ತಮ್ಮ ಭಾವನೆಗಳಿಗೆ ತಮ್ಮ ಭಾವನೆ ಅಥವಾ ಮನೆಗಳಿಗೆ ಮಾತ್ರ ಸೀಮಿತ ಆಗಿರ್ತೈತಿ. ಇಲ್ಲಿ ಹೊರಗೆ ಬಂದಾಗ ನಾವೆಲ್ಲರೂ ಒಂದೇ ಎಂಬ ಭಾವನೆಯಲ್ಲಿ ಮೂಡಿಸ್ಬೇಕಾಗ್ತೈತೆ. ಮಕ್ಕಳು, ಯುವಕರು, ಯುವತಿಯರು ಅಥವಾ ಪ್ರೌಢರು ಅಥವಾ ಶಾಲಾ ಸಮುದಾಯ, ಜಿಲ್ಲೆ, ವಲಯ, ರಾಜ್ಯಗಳ ಕ್ರೀಡಾ ತಂಡಗಳು ಮತ್ತು ಈ ರೀತಿ ಎಲ್ಲ ಪ್ರತಿನಿಧಿಸಿದಾಗ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯೊಂದರೊಂದಿಗೆ ವ್ಯವಹರಿಸ್ತಾರೆ. ನಾವು ಯಾವ ಒಂದು ಮಕ್ಕಳು ಏನು ಮಾಡ್ತಾರೆ, ಯುವಕ ಅಥವಾ ಯುವತಿಯರು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಪ್ರೌಢಶಾಲಾ ಮಕ್ಕಳಾಗಿರ್ಬೋದು, ಶಾಲೆಯ ಸಮುದಾಯ, ಜಿಲ್ಲೆ, ವಲಯ ಮತ್ತು ರಾಜ್ಯ ಕ್ರೀಡಾ ತಂಡವನ್ನು ನೋಡ್ತಾರಲ್ಲಿ ಪ್ರತಿನಿಧಿಸ್ತಾರೆ. ಆ ಒಂದು ತಂಡದ ನೇತೃತ್ವದಲ್ಲಿ ಪ್ರತಿನಿಧಿಯಾಗಿರ್ತಾರೆ. ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯೊಂದಿಗೆ ಏನು ಮಾಡ್ತಾರೆ, ವ್ಯವಹಾರ ಮಾಡಬೇಕಾಗ್ತದೆ. ಇದರಿಂದ ಅವರೆಲ್ಲರೂ ತಮ್ಮಲ್ಲಿ ಏನು ಮಾಡಬೇಕು, ಭಿನ್ನತೆ ಮತ್ತು ಸಾಮ್ಯತೆಗಳ ಕುರಿತು ಅನೌಪಚಾರಿಕವಾಗಿ ಚರ್ಚಿಸುವವರು ಅಥವಾ ಅರ್ಥ ಮಾಡಿಕೊಳ್ತಾರೆ. ಈ ರೀತಿ ಅವರಿಗೆಲ್ಲ ಅಂಶಗಳನ್ನು ತಿಳ್ಕೊಳ್ಳೋಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳು ತಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ತಮ್ಮ ರಾಜ್ಯಗಳ ಗಡಿದಾಟಿ ಹೋಗಿರ್ತಾರೆ. ಅವಾಗ ನಮ್ಮ ರಾಜ್ಯ ಅಂದರೆ ಬೇರೆ ಒಂದು ಗಡಿದಾಟೇ ಹೋಗಬೇಕು. ಹೀಗೆ ತಮ್ಮ ರಾಜ್ಯದ ಗಡಿ ದಾಟುವಾಗ ತಮಗೆ ಯಾವುದೇ ಆತಂಕ ಉಂಟಾಗದಿರುವುದು ಅದರ ಅನುಭವಕ್ಕೆ ಬರ್ತೈತೆ. ಅದರಿಂದ ರಾಜ್ಯದ ಗಡಿಗಳು ಕೇವಲ ಅನುಕೂಲಕ್ಕಾಗಿ ಮಾತ್ರ ಎನ್ನುವ ಭಾವನೆ ಮೂಡುವುದರಲ್ಲಿ ಅವರಲ್ಲಿ ಏನಾಗ್ತೈತೆ, ವಾಸ್ತವಿಕವಾಗಿ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಅಲ್ಲಿ ಕೂಡ ಏನಾಗ್ತೈತೆ, ಮೂಡ್ತೈತೆ ಮಕ್ಕಳು. ಕ್ರೀಡೆಗಳು ವ್ಯಕ್ತಿತ್ವ ವಿಕಾಸಕ್ಕೆ ಮತ್ತು ಸಾಮರ್ಥ್ಯದ ಅಭಿವೃದ್ಧಿಗೆ ಏನಾಗ್ತವೆ, ಒಂದು ಸಮಾನ ಅವಕಾಶವನ್ನು ಉಂಟು ಮಾಡಿಕೊಡ್ತವೆ. ದೈಹಿಕ ಶಿಕ್ಷಣ ಕ್ರೀಡೆಗಳಲ್ಲಿ ತರಬೇತಿಯ ಭೌತಿಕ ಸ್ವರೂಪವಾಗಿರ್ತೈತಿ. ಇಂಥ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಏನಾಗ್ತದೆ, ಧರ್ಮಶ್ರದ್ಧೆ, ಆಚಾರ ವಿಚಾರ ಮತ್ತು ಮುಂತಾದವುಗಳ ಆಧಾರದ ಮೇಲೆ ಏನು ಮಾಡ್ತಾರೆ, ತರಬೇತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ತರಬೇತಿ ನೀಡಬೇಕಾದ್ರೆ ಯಾವುದೇ ಜಾತಿ, ಧರ್ಮ, ಭಾಷೆ ಈ ರೀತಿ ನೋಡಿಕೊಂಡು ಅಲ್ಲಿ ತರಬೇತಿ ನೀಡೋದಿಲ್ಲ. ಎಲ್ಲರಿಗೆ ಸಮಾನವಾಗಿ ತರಬೇತಿ ನೀಡ್ತಾರೆ. ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆ ಯಾವುದೇ ಒಂದು ಸಮುದಾಯದ ಸೊತ್ತಾಗಿರೋದಿಲ್ಲ. ಕ್ರೀಡೆ ಆಗಿರ್ಬೋದು ಅಥವಾ ದೈಹಿಕ ಚಟುವಟಿಕೆ ಇರ್ಬೋದು, ಇವು ಯಾವುದೇ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಎಲ್ಲರಿಗೂ ಕೂಡ ಇವು ಏನಾಗ್ತವೆ, ಅವೈಲೇಬಲ್ ಇರ್ತವೆ. ಕ್ಷತ್ರಿಯ ನಲ್ಲನೆಂಬ ಕಾರಣಕ್ಕಾಗಿ ಏನು ಮಾಡ್ತಾರೆ, ಏಕಲವ್ಯನಿಗೆ ದ್ರೋಣಾಚಾರ್ಯ ಏನು ಮಾಡಲ್ಲ, ಅವನಿಗೆ ಬಿಲ್ವಿದ್ಯೆಯನ್ನು ಕಲಿಸಲ್ಲ. ಬಿಲ್ವಿದ್ಯೆ ಕಲಿಸಲಿಕ್ಕೆ ಏನು ಮಾಡ್ತಾರೆ, ನಿರಾಕರಣೆ ಮಾಡ್ತಾರೆ. ಈಗ ಧರ್ಮ ವರ್ಣಗಳ ಆಧಾರದ ಮೇಲೆ ಯಾರಿಗೂ ತರಬೇತಿ ನಿರಾಕರಿಸಲಾಗೋದಿಲ್ಲ. ಅವಾಗ ಹಂಗೆ ಮಾಡಿದರು, ಹಿಂದಿನ ಕಾಲದಲ್ಲಿ ಹಂಗೆ ಮಾಡಿದರು. ಕ್ಷತ್ರಿಯನೆಲ್ಲ ಎಂಬ ಕಾರಣಕ್ಕೋಸ್ಕರ ಏಕಲವ್ಯರಿಗೆ ಮಾಡಲು ದ್ರೋಣಾಚಾರ್ಯರು ಅಲ್ಲಿ ಬಿಲ್ವಿದ್ಯೆಯನ್ನು ಕಲಿಸಲ್ಲ. ಆದರೆ ಏಕಲವ್ಯ ಏನು ಮಾಡ್ತಾರೆ, ಅವ್ರು ಮೂರ್ತಿ ಇಟ್ಕೊಂಡು ಕಲಿತಾರೆ. ಅದು ಆವಾಗಿತ್ತು. ಈಗೇನು ಆಗಂಗಿಲ್ಲ. ಅವ್ರ ಧರ್ಮ ವರ್ಣ ಈ ಆಧಾರದ ಮೇಲೆ ಯಾರಿಗೂ ಕೂಡ ತರಬೇತಿ ನೀಡಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಇಲ್ಲಿ ಸ್ಪರ್ಧೆಯಲ್ಲಿ ಗೆದ್ದವರು ಯಾರೇ ಇರಲಿ, ಅವ್ರು ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಸಂಸ್ಕೃತಿದವರಿರಲಿ, ಅವನನ್ನು ವಿಜಯ ವೇದಿಕೆಯ ಮೇಲೆ ಪ್ರಥಮ ಸ್ಥಾನದಲ್ಲಿ ಏನು ಮಾಡಬೇಕು, ನಿಲ್ಲಿಸಬೇಕಾಗ್ತದೆ. ಮಕ್ಕಳು ತಮ್ಮ ಯುವಕ ಯುವತಿಯರು ನೆರೆ ರಾಜ್ಯದೊಡನೆ ಇರಲಿ ಅಥವಾ ದೂರ ರಾಜ್ಯದೊಡನೆ ಇರಲಿ ಸ್ಪರ್ಧೆಗಳಿದಾಗ ಅವ್ರೇನು ಮಾಡ್ತಾರೆ, ಪ್ರತಿಸ್ಪರ್ಧಿಗಳು ದೈಹಿಕ ವರ್ಣ ಸ್ವರೂಪವನ್ನು ಭಿನ್ನವಾಗಿದ್ದರೂ ಸಾಮರ್ಥ್ಯಗಳ ಸ್ವರೂಪವು ಒಂದೇ ಶಕ್ತಿಯ ಮೇಲೆ. ಈಗ ಅವ್ರ ಬಣ್ಣ ಬೇರೆ ಬೇರೆ ಆಗಿರ್ಬೋದು, ಆದರೆ ಅವ್ರದ್ದು ದೈಹಿಕ ಸಾಮರ್ಥ್ಯ, ಅವ್ರ ವೇಟೇಜು ಎಲ್ಲ ಒಂದೇ ನೋಡ್ಕೊಂಡು ಏನು ಮಾಡ್ತಾರೆ, ಅವರಿಗೆ ಆಟವನ್ನು ಆಡ್ತಾರೆ. ವೇಗವೋ ವೇಗ, ಆದರೆ ತಾವು ಅವುಗಳನ್ನು ಹೊಂದಿರುವ ಪ್ರಮಾಣ ಮಾತ್ರ ಏನಾಗಿರ್ತದೆ, ಭಿನ್ನವಾಗಿದ್ದು ತಮ್ಮ ಸೋಲು ಗೆಲುವು ಸಾಮರ್ಥ್ಯವನ್ನು ಏನು ಮಾಡ್ತದೆ, ಇಲ್ಲಿ ಪ್ರಮಾಣಗಳಲ್ಲಿ ಭಿನ್ನತೆಯಲ್ಲಿ ಇರ್ತೈತೆ. ಈ ಭಿನ್ನತೆಯು ತಮ್ಮ ತರಬೇತಿಯ ರೀತಿ, ತಮ್ಮ ಬದ್ಧತೆ ಹಾಗೂ ಶ್ರದ್ಧೆ, ಸಮರ್ಪಣೆಯಲ್ಲಿ ಏನಾಗಿರ್ತೈತೆ, ಇಲ್ಲಿ ಅಡಕವಾಗಿರ್ತೈತೆ ಎನ್ನುವುದು ಇಲ್ಲಿ ಮಾನಗಣಬೇಕು. ಯಾವುದೇ ರೀತಿಯಲ್ಲಿ ಜಾತಿ ಧರ್ಮ ಇವೆಲ್ಲ ಏನು ಮಾಡೋಲ್ಲ, ಕೆಲಸ ಮಾಡೋದಿಲ್ಲ. ಮಕ್ಕಳಲ್ಲಿ ಇಂಥ ಭಾವನೆ ಉದ್ಭವವಾದಾಗ, ಅದು ಹುಟ್ಕೊಂಡಾಗ ಅವರು ತಮ್ಮ ಪ್ರತಿಸ್ಪರ್ಧಿ ಏನು ಮಾಡ್ತಾರೆ, ಮೆಚ್ತಾರೆ, ಗೌರವಿಸ್ತಾರೆ. ಪ್ರತಿಸ್ಪರ್ಧಿ ಯಾವುದೇ ಪ್ರದೇಶದವನಾಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಭಾಷಿಕನಾಗಿರಲಿ, ಅವನ ರೀತಿ ರಿವಾಜುಗಳು ಏನೇ ಇರಲಿ, ಯಾವ್ಯಾವೂ ಇದೇನು ಮಾಡಲ್ಲ, ವ್ಯಕ್ತಿಯ ಮೆಚ್ಚುಗೆಗೆ ಅಥವಾ ಗೌರವಕ್ಕೆ ಏನಾಗಲ್ಲ, ಅಡ್ಡಿಯಾಗೋದಿಲ್ಲ. ಅದರಂತೆ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣ ಸಂಸ್ಕೃತಿಯ ಭಾವೈಕ್ಯತೆಗೆ ಏನಾಗಿದೆ, ಒಂದು ಸಾಧನ ಅಥವಾ ಮಾಧ್ಯಮವಾಗಿದೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ರಾಷ್ಟ್ರೀಯ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಭಾವೈಕ್ಯತೆಗೆ ಉತ್ತಮ ವೇದಿಕೆಯಾಗಿರ್ತದೆ ಇದು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆ. ಈ ದೃಷ್ಟಿಯಲ್ಲಿ ಕ್ರೀಡೆಯ ಭಾವೈಕ್ಯತೆಗೆ ಉತ್ಪ್ರೇರಕವಾಗಿ ಕಾರ್ಯನಿರ್ವಹಿಸ್ತದೆ. ಉದಾಹರಣೆ ಹೇಳಬೇಕಾದ್ರೆ ಕಳೆದ 4 ವರ್ಷಗಳಿಂದ ಜರುಗುತ್ತಿರುವ IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರದ ಕ್ರಿಕೆಟ್ ಪಟುಗಳು ಯಾವುದೇ ಭೇದ ಭಾವ ಇಲ್ಲದೆ ಏನು ಮಾಡ್ತಾರೆ, ವಿವಿಧ ತಂಡಗಳಲ್ಲಿ ಭಾಗವಹಿಸ್ತಾರೆ. IPL ಅಂದರೆ ಎಲ್ಲ ಒಂದು ದೇಶದ
ಕ್ರೀಡಾಪಟುಗಳು ಏನು ಮಾಡ್ತಾರೆ ಇಲ್ಲಿ ಆಟ ಆಡೋದನ್ನು ನಾವು ನೋಡ್ತೀವಿ. ಅಂದರೆ ಅವರು ನಮ್ಮ ದೇಶಕ್ಕೆ ಮಾತ್ರ ಆಡಬೇಕಂತ ಈ ರೀತಿ ಯಾವುದೇ ರೂಲ್ಸ್ ಇಲ್ಲ. ನಮ್ಮ ದೇಶದ ಕ್ರೀಡಾಪಟುಗಳು ಬೇರೆ ದೇಶದ ಪರವಾಗಿ ಆಡ್ಬೋದು, ಬೇರೆ ದೇಶದ ಕ್ರೀಡಾಪಟುಗಳು ನಮ್ಮ ದೇಶದ ಪರವಾಗಿ ಆಡ್ಬೋದು. ಇಲ್ಲಿ ಈಗ ಏನು ರಾಷ್ಟ್ರೀಯ ಭಾವೈಕ್ಯತೆ ನೋಡ್ಕೊಂಡಿವಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ನೋಡ್ರಿ. ಅಭ್ಯಾಸ ಪ್ರಶ್ನೆಗಳಿದ್ದಾವೆ ಈ ರಾಷ್ಟ್ರೀಯ ಭಾವೈಕ್ಯತೆ ಮೇಲೆ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕು. ಪ್ರಶ್ನೆ ಮೊದಲನೇದು, ಅಖಂಡದ ಡ್ಯಾಶ್ ಅಂಗವಾಗಿರುವುದೇ ಐಕ್ಯತೆ ಅಂತೇಳಿ ಕರಿತೀವಿ. ಐಕ್ಯತೆ ಬೇರೆ, ಇಲ್ಲಿ ಭಾವೈಕ್ಯತೆ ಬೇರೆ ಬರ್ತೈತೆ. ಐಕ್ಯತೆ ಯಾವುದು ಅಂತಂದರೆ ಇಲ್ಲಿ ಅವಿಭಾಜ್ಯ ಅಂಗವಾಗಿರುವುದೇ ಐಕ್ಯತೆ. ಸಹನೆಯು ಡ್ಯಾಶ್ ಒಂದು ಮಂತ್ರವಾಗಿದೆ. ಸಹನೆ ಏನಾಗಿದ್ದರೆ ಅದು ಭಾವೈಕ್ಯತೆಯ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆಯ ಒಂದು ಸಂಕೇತವಾಗಿದೆ. ದೈಹಿಕ ಶಿಕ್ಷಣವು ಮಕ್ಕಳಲ್ಲಿ ಡ್ಯಾಶ್ ಐಕ್ಯತೆಯನ್ನು ಮೂಡಿಸ್ತದೆ ಅಂದರೆ ಸಾಂಸ್ಕೃತಿಕ ಐಕ್ಯತೆ ಮೂಡಿಸ್ತದೆ. ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವು ಡ್ಯಾಶ್ ಭಾವೈಕ್ಯತೆಗೆ ಒಂದು ಸಾಧನ ಅಥವಾ ಮಾಧ್ಯಮವಾಗಿದ್ದರೆ ಸಾಂಸ್ಕೃತಿಕ ಒಂದು ಭಾವೈಕ್ಯತೆಗೆ ಏನಾಗ್ತೈತಿ ಅದು ಸಾಧನವಾಗಿದೆ. ರಾಷ್ಟ್ರೀಯ ಭಾವೈಕ್ಯತೆಯಿಂದ ಯಾವುದು ಪ್ರಗತಿ ಆಗ್ತೈತಿ ಅಂದರೆ ಇಲ್ಲಿ ರಾಷ್ಟ್ರೀಯ ಪ್ರಗತಿ ಆಗ್ತೈತಿ. ಯಾವ ಪ್ರಗತಿ ಆಗ್ತೈತೆ? ರಾಷ್ಟ್ರೀಯ ಪ್ರಗತಿ ಆಗ್ತೈತೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ನೋಡ್ರಿ. ಐಕ್ಯತೆ ಅಂದರೆ ಏನು? ಐಕ್ಯತೆ ಮತ್ತು ಭಾವೈಕ್ಯತೆ ಬೇರೆ ಬೇರೆ ಅಂತ ಹೇಳಿದ್ದೀನಿ. ಐಕ್ಯತೆ ಅಂದರೆ ಏನಂದರೆ ಒಂದು ವ್ಯವಸ್ಥಿತ ಪ್ರದೇಶದಲ್ಲಿ ವಿವಿಧ ಒಂದು ಭಾಗಗಳ ಒಂದು ಸಂಯೋಜನೆ ಮಾಡೋದಕ್ಕೆ ನಾವು ಐಕ್ಯತೆ ಅಂತೇಳಿ ಕರಿತೀವಿ. ಒಂದು ವ್ಯವಸ್ಥಿತ ಪ್ರದೇಶದಲ್ಲಿ ವಿವಿಧ ಭಾಗಗಳು ಏನು ಮಾಡ್ತೀವಿ? ಒಟ್ಟುಗೂಡಿಸ್ತೀವಿ. ಒಂದು ವ್ಯವಸ್ಥಿತ ಪ್ರದೇಶದ ವಿವಿಧ ಭಾಗಗಳು ಒಟ್ಟುಗೂಡಿಸೋಕೆ ಅದಕ್ಕೆ ನಾವು ಐಕ್ಯತೆ ಅಂತ ಕರೆದ್ರೆ. ಹಾಗಾದರೆ ಭಾವೈಕ್ಯತೆ ಅಂದರೆ ಅಂತ ಕೆಳಗಿನ ಪ್ರಶ್ನೆ ಇದೆ ನೋಡಿರಿ. ಭಾವೈಕ್ಯತೆ ಅಂದರೆ ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಏನು ಮಾಡ್ತಾರೆ? ತಮ್ಮ ಸಮಾಜದ ಒಂದು ಅವಿಭಾಜ್ಯ ಅಂಗ ಅಂಥೇಳಿ ಭಾವನೆ ಹೊಂದ್ತಾರಲ್ಲ, ಆ ಒಂದು ಭಾವನೆಗೆ ಏನಂತೀವಿ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂಥೇಳಿ ಕರಿತೀವಿ. ಅಂದರೆ ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳು ತಾವು ಸಮಾಜದ ಒಂದು ಅಂಗವಾಗಿದ್ದೀವಿ, ಒಂದು ಅವಿಭಾಜ್ಯ ಅಂಗವಂತೇಳಿ ಏನು ತಮ್ಮನ್ನು ತಾವು ಪ್ರತಿಬಿಂಬಿಸ್ಕೊಳ್ತಾರೆ, ಅದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಹಾಗಾದರೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಒಂದು ಸಾಂಸ್ಕೃತಿಕ ಅಂಶವನ್ನು ತಿಳಿಸಿ ಅಂದರೆ ನಾವು ಯಾವ್ಯಾವ ತಿಳಿಸ್ಬೋದು? ಸಾಂಸ್ಕೃತಿಕ ಒಂದು ಅಂಶಗಳು ಸಾಂಸ್ಕೃತಿಕ ಪ್ರಭಾವ ನೋಡಿದ್ವಲ್ಲ, ಅಲ್ಲಿ ಭಾಷೆ ಬೇರೆ ಬೇರೆ ಇರ್ತೈತಿ, ಉಡುಗೆ ತೊಡುಗೆ ಬೇರೆ ಇರ್ತೈತಿ, ವೇಷಭೂಷಣ ಬೇರೆ ಇರ್ತೈತಿ, ಮತ್ತು ಊಟ ಉಪಚಾರ ಇವೆಲ್ಲ ಏನಿರ್ತವೆ ಬೇರೆ ಬೇರೆ ಆಗಿರ್ತವೆ. ಹಾಗೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಒಂದು ಆರ್ಥಿಕ ಅಂಶಗಳು ತಿಳಿಸಿ ಅಂದರೆ ಇಲ್ಲಿ ಉದ್ಯೋಗದ ಕೌಶಲ್ಯತೆ ಬೇರೆ ಬೇರೆ ಇರ್ತೈತೆ, ಶಿಕ್ಷಣ ಬೇರೆ ಬೇರೆ ಇರ್ತೈತೆ, ಮಾನಸಿಕ ಅಂಶಗಳು ಬೇರೆ ಬೇರೆ ಇರ್ತವೆ. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ನೀವು ನೋಡ್ಕೊಡ್ರಿ, ಒಂದ್ಸರಿ ಪಾಯಿಂಟ್ಸ್ ನೋಡ್ಕೊಡ್ರಿ. ಈಗ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಬರೀಬೇಕು, ಬುಕ್ಸ್ ನೋಡ್ಕೊಂಡು ಬರೀಬೇಕು. ಐಕ್ಯತೆ ಸಾಧಿಸುವುದಂದ್ರೆ ಏನು ಅಂತಂದರೆ ಒಂದು ವ್ಯವಸ್ಥಿತ ವಿವಿಧ ಒಂದು ಭಾಗಗಳನ್ನು ಮಾಡ್ತೀವಿ, ಸಂಯೋಜನೆ ಮಾಡಿ ಅವೆಲ್ಲ ಒಂದೇ ಎಂಬ ಭಾವನೆಯನ್ನು ಮೂಡಿಸೋದಕ್ಕೆ ಐಕ್ಯತೆ ಅಂಥೇಳಿ ಕರಿತೀವಿ. ಅದು ಹೇಗೆ ಅಂಥೇಳಿ ಇನ್ನು ಡೀಟೇಲ್ಸ್ ಬರೀಬೇಕು, ನೀವು ಅದನ್ನು ಬುಕ್ಸ್ ನೋಡ್ಕೊಂಡು ಬರೀರಿ. ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ಯಾವುದು ತಿಳಿಸಿ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಸಮಾಜದಲ್ಲಿರುವ ವ್ಯಕ್ತಿಗಳು ಏನು ಮಾಡ್ತಾರೆ? ನಾವೆಲ್ಲರೂ ಒಂದೇ ಎಂಬ ಭಾವನೆ ಏನು ಬರ್ತೈತಲ್ಲ, ಅದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಅಂಥೇಳಿ ಕರಿತೀವಿ. ಈ ಸಮಾಜದಲ್ಲಿ ಜಾತಿ, ಧರ್ಮ, ಲಿಂಗ, ಪಂಗಡ, ಹೀಗೆ ಆಚಾರ ವಿಚಾರ, ಸಂಸ್ಕೃತಿ ಈ ರೀತಿ ಎಲ್ಲವೂ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸೋದಕ್ಕೆ ಏನಂತೀವಿ? ರಾಷ್ಟ್ರೀಯ ಭಾವೈಕ್ಯತೆ ಅಂಥೇಳಿ ನಾವು ಕರಿತೀವಿ. ಆ ಒಂದು ನಮ್ಮದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಾವು ನಮ್ಮ ಜಾತಿ, ಧರ್ಮ, ನಮ್ಮ ಸಾಂಸ್ಕೃತಿಕ ಅಂಶಗಳು ಇವೆಲ್ಲ ಯಾವುದನ್ನೇ ಪರಿಗಣಿಸಿದೆ ಎಲ್ಲವನ್ನು ಮೀರಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬರ್ತಾರಲ್ಲ, ಅದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಅಂಥೇಳಿ ನಾವು ತಿಳ್ಕೊತೀವಿ. ಒಂದ್ಸರಿ ನೀವು ನೋಟ್ಸ್ ಬರ್ಕೊಡ್ರಿ, ಪಾಯಿಂಟ್ಸ್ ಮಾಡ್ಕೊಂಡು ಬರ್ಕೊಡ್ರಿ. ಅದು ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ಯಾವುದು ತಿಳಿಸಿ, ರಾಷ್ಟ್ರೀಯ ಭಾವೈಕ್ಯತೆ ಯಾವುದು ತಿಳಿಸಿದೆ ಹೇಳೋದಲ್ಲ ಇದು. ಇವಾಗ ಭಾವೈಕ್ಯತೆಯ ಮಹತ್ವ ನಾವು ಪರಸ್ಪರ ಏನು ಮಾಡ್ಬೋದು? ಒಬ್ಬರೊಬ್ಬರು ನಾವು ಗೌರವಿಸ್ಕೋಬೋದು. ನಮ್ಮ ರಾಷ್ಟ್ರ ದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಇದು ಸಹಾಯಕ ಆಗ್ತೈತಿ. ಹಾಗೆ ಸಹಕಾರ, ತಾಳ್ಮೆ ಇವೆಲ್ಲ ಗುಣಗಳನ್ನು ಬೆಳೆಸ್ಕೋಬೋದು. ಉಡುಗೆ ತೊಡುಗೆಗಳ ಒಂದು ಆಚಾರ ವಿಚಾರಗಳ ವಿನಿಮಯ ಮಾಡ್ಕೋಬೋದು. ಎಲ್ಲ ಅಂಶಗಳನ್ನು ಮಹತ್ವದಲ್ಲಿ ಬರ್ತವೆ. ನಮ್ಮ ಬುಕ್ಸ್ ನೋಡ್ಕೊಂಡು ಮಾಡ್ಕೊಡ್ರಿ ನಮ್ಮ ಪಾಯಿಂಟ್ಸು. ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ಮೇಲೆ ಪ್ರಭಾವ ಬೀರೋ ಅಂಶಗಳಂದರೆ ಮಾನಸಿಕ ಅಂಶಗಳಾಗಿರ್ಬೋದು, ಹಾಗೆ ಆರ್ಥಿಕ ಅಂಶಗಳು ಎಲ್ಲ ನೋಡಿದೀವಲ್ಲ. ಆರ್ಥಿಕ ಅಂಶಗಳು, ಮಾನಸಿಕ ಅಂಶಗಳು, ಕ್ರೀಡೆ ಮತ್ತು ದೈಹಿಕ ಶಿಕ್ಷಣದ ಅಂಶಗಳು, ಸಾಮಾಜಿಕ ಅಂಶಗಳು, ಸಾಂಸ್ಕೃತಿಕ ಅಂಶಗಳು ಅವೆಲ್ಲ ಇಲ್ಲಿ ಬರೀಬೇಕು. ದೈಹಿಕ ಶಿಕ್ಷಣದಿಂದ ರಾಷ್ಟ್ರೀಯ ಭಾವನೆ ಹೇಗೆ ಮೂಡುತ್ತದೆ? ದೈಹಿಕ ಶಿಕ್ಷಣದಿಂದ ನಮ್ಮೆಲ್ಲ ನೆಲೆಗಳನ್ನು ಬಿಟ್ಟು ಅದರಲ್ಲಿಯೂ
ಕ್ರೀಡೆ ಯಾವುದೋ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾಡ್ತಾರೆ, ಅಲ್ಲಿ ಕ್ರೀಡಾಪಟುಗಳು ಬರ್ತಾರೆ. ಅವೆಲ್ಲ ಒಂದು ಉಡುಗೆ ತೊಡುಗೆ, ಆಚಾರ ವಿಚಾರ, ವರ್ಣ ಬಣ್ಣ, ಜಾತಿ ಧರ್ಮ ಇವೆಲ್ಲ ಏನಿರ್ತವೆ ಬೇರೆ ಬೇರೆ ಇರ್ತವೆ. ಅವೆಲ್ಲವನ್ನು ಬಿಟ್ಟು ನಾವು ಅನ್ನುವಂಥ ಒಂದು ಭಾವನೆ ಬರ್ತದಲ್ಲ, ನಮ್ಮ ಪ್ರದೇಶ ಎಂಬ ಭಾವನೆ ಬರ್ತದಲ್ಲ, ಅದಕ್ಕೇನಂತೀವಿ ದೈಹಿಕ ಶಿಕ್ಷಣದ ರಾಷ್ಟ್ರೀಯ ಭಾವನೆ ಮೂಡ್ತದ ಅಂಥೇಳಿ ಹೇಳ್ತೀವಿ. ಇದ್ರ ಬಗ್ಗೆನೂ ಕೂಡ ನಿಮ್ಮ ಬುಕ್ಸಲ್ಲಿದೆ, ನೋಟ್ಸ್ ಮಾಡ್ಕೊಡ್ರಿ ನೀಟಾಗಿ. ಇಷ್ಟೇನಂತಂದರೆ ರಾಷ್ಟ್ರೀಯ ಭಾವಗೀತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಏನು ಮಾಡೋಣ ಅಂತಂದರೆ, ನಾವು ಇಲ್ಲಿ ಗಂಟ ನಾನು ಥಿಯರಿ ಏನು ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. 6th ಇಂದ 10th ಗಂಟ ಥಿಯರಿ ಮುಗಿತು. ಇಲ್ಲಿಗೆ ಲಾಸ್ಟ್ ಚಾಪ್ಟರ್ ಥಿಯರಿಗೆ ಸಂಬಂಧಪಟ್ಟಂಥದ್ದು. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು 6th ಸ್ಟ್ಯಾಂಡರ್ಡಿಂದ ಪ್ರಾಕ್ಟಿಕಲನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಅದು 10th ಗಂಟೆ ಪ್ರಾಕ್ಟಿಕಲ್ ಮುಗಿಸ್ತೀನಿ. ಅದನ್ನು ಕೂಡ ಪ್ರಾಕ್ಟಿಕಲ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ಲ, ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.